ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಕ್ರಮಿತ ಕಾಶ್ಮೀರ ಇನ್ನೂ ಸರಿ ಹೋಗ್ತಾ ಇಲ್ಲ. ಅಲ್ಲಿನ ಪ್ರತಿಭಟನೆಗಳನ್ನು ದಮನ ಮಾಡೋದಕ್ಕಾಗ್ಲಿ ಅಥವಾ ಅದನ್ನು ಶಾಂತಿಯುತವಾಗಿ ಪರಿಹರಿಸೋದಕ್ಕಾಗ್ಲಿ ಪಾಕಿಸ್ತಾನದ ಸೇನೆಗೆ ಸಾಧ್ಯ ಆಗಿಲ್ಲ. ಹೇಗೆ 1971ರಲ್ಲಿ ಬಾಂಗ್ಲಾದೇಶದ ವಿಷಯದಲ್ಲಿ ಪಾಕಿಸ್ತಾನ ಸಮಸ್ಯೆಯನ್ನ ಎದುರಿಸ್ತಾ ಇತ್ತೋ ಅದೇ ತರಹದ ಸಮಸ್ಯೆ ಈಗ ಆಕ್ರಮಿತ ಕಾಶ್ಮೀರದಲ್ಲಿ ಕೂಡ ಶುರುವಾಗಿದೆ. ಅಲ್ಲಿ ಆರ್ಟಿಕಲ್ 56 ಅನ್ನು ಜಾರಿ ಮಾಡ್ತೀವಿ ಅಂತ ಪಾಕಿಸ್ತಾನ ಕಾಶ್ಮೀರಿಗಳನ್ನ ಹೆದರಿಸ್ತಾ ಇದೆ. 4 ಹೋರಾಟಗಾರರನ್ನ ಹಿಡಿದುಕೊಟ್ರೆ 1 ಕೋಟಿ ರೂಪಾಯಿ ಬಹುಮಾನ ಕೊಡೋದಾಗಿ ಘೋಷಣೆ ಮಾಡಿದೆ. ಮಾತುಕತೆಗಳಿಗೆ ಬನ್ನಿ, ಚುನಾವಣೆಗಳಾಗೋದಕ್ಕೆ ಬಿಡಿ, ಆನಂತರ ನಿಮ್ಮ ಬೇಡಿಕೆಗಳನ್ನ ಹೊಸ ಸರ್ಕಾರ ಈಡೇರಿಸುತ್ತೆ ಅಂತ ಹೇಳ್ತಾ ಇದೆ. ಆದ್ರೆ ಅದ್ಯಾವುದನ್ನು ಕೂಡ ಪ್ರತಿಭಟನಾಕಾರರು ಒಪ್ತಾ ಇಲ್ಲ. ಪಾಕಿಸ್ತಾನದ ಸೇನೆಯ ದಬ್ಬಾಳಿಕೆಗೆ ನಾವು ಉತ್ತರ ಕೊಡ್ತೀವಿ ಅಂತ ಅವರು ಹೊರಟಿದ್ದಾರೆ. ಯಾವ ದೇಶದ ಸೇನೆಯು ತನ್ನ ಜನರ ಬಗ್ಗೆ ಮಾತನಾಡದ ರೀತಿಯಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಅಫ್ಕೋರ್ಸ್, ಕಾಶ್ಮೀರಿಗಳು ಯಾವತ್ತು ತಾನೇ ಪಾಕಿಸ್ತಾನದ ಪ್ರಜೆಗಳಾಗಿದ್ರು. ಕಾಶ್ಮೀರ ಅನ್ನೋದು ಯಾವತ್ತಿಗೂ ಭಾರತದ ಅವಿಭಾಜ್ಯ ಅಂಗ ಮತ್ತು ಅದನ್ನು ಪಾಕಿಸ್ತಾನ ಆಕ್ರಮಿಸಿಕೊಂಡು ಕೂತಿದೆ. ಅದು ಕಾಶ್ಮೀರಿಗಳಿಗೆ ಗೊತ್ತಾಗಬೇಕಿತ್ತು. ಬಹುಶಃ ಈಗ ಅದು ಕೂಡ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಹಾಗಾದ್ರೆ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ? ಅಲ್ಲಿ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳೇನು? ಅದನ್ನು ಪಾಕಿಸ್ತಾನ ಯಾಕೆ ಒಪ್ತಾ ಇಲ್ಲ? ಬನ್ನಿ ನೋಡೋಣ. ಗೆಳೆಯರೆ, ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಒಂದು ಕಾಲಕ್ಕೆ ಭಾಷಣ ಮಾಡ್ತಾ ಇದ್ದದ್ದು ಇವತ್ತಿಗೂ ನನ್ನ ಕಿವಿಗಳಲ್ಲಿದೆ. ಆಕ್ರಮಿತ ಕಾಶ್ಮೀರದಲ್ಲಿ ಜನ ನೆಮ್ಮದಿಯಾಗಿದ್ದಾರೆ, ಆಜಾದ್ ಕಾಶ್ಮೀರದಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇದೆ, ಆದ್ರೆ ಭಾರತ ನಮಗದು ಯಾವುದನ್ನು ಕೊಡ್ತಾ ಇಲ್ಲ, ನಮ್ಮಿಂದ ಅದೆಲ್ಲವನ್ನ ಕಿತ್ತುಕೊಂಡು ಇಲ್ಲಿ ಸೇನೆ ಆಡಳಿತವನ್ನ ಮಾಡ್ತಾ ಇದೆ ಅಂತ ಮಾತಾಡೋ ಮೂಲಕ ಕಾಶ್ಮೀರದ ಜನರನ್ನ ಪ್ರವೋಕ್ ಮಾಡೋ ತರದ ಸಾಕಷ್ಟು ಹೇಳಿಕೆಗಳು, ಭಾಷಣಗಳು ಆಕೆಯ ಬಾಯಲ್ಲಿ ಬಂದಿತ್ತು. ಈ ಹೆಂಗ್ಸನ್ನ ಭಾರತದ ಸರ್ಕಾರ ಕರ್ಕೊಂಡು ಹೋಗಿ ಆಕ್ರಮಿತ ಕಾಶ್ಮೀರಕ್ಕೆ ಬಿಟ್ಟು ಬಂದು ಬಿಡಬೇಕು ಅಂತ ಅದೆಷ್ಟೋ ಬಾರಿ ನನಗೆ ಅನ್ಸಿದ್ದು ಇದೆ. ಆದ್ರೆ ಕಾಶ್ಮೀರದ ಜನ ಕವತಿಗೆ ಈಕೆಯ ಮಾತುಗಳು ಇಷ್ಟ ಆಗ್ತಾ ಇದ್ವೋ ಏನೋ. ಆಕ್ರಮಿತ ಕಾಶ್ಮೀರದ ಜನ ಎಷ್ಟು ಖುಷಿಯಾಗಿದ್ದಾರೆ, ಅವರನ್ನು ಪಾಕಿಸ್ತಾನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೆ, ಅವರಿಗೆ ಸ್ವಾತಂತ್ರ್ಯ ಅಲ್ಲಿ ಎಷ್ಟು ಸಿಗ್ತಾ ಇದೆ ಅನ್ನೋದು ಈಗ ಅವರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಂತಿದೆ. ಭಾರತ ಯಾವತ್ತೂ ಕೂಡ ಕಾಶ್ಮೀರಿಗಳ ವಿಷಯದಲ್ಲಿ ಇಷ್ಟೊಂದು ದಾರುಣವಾಗಿ ವರ್ತಿಸಲಿಲ್ಲ. ಭಾರತ ಯಾವತ್ತೂ ಕಾಶ್ಮೀರಿಗಳ ಬೆನ್ನಿಗೆ ಗುಂಡು ಹೊಡಿಲಿಲ್ಲ. ಪ್ರತಿಭಟನಾಕಾರರು ಸೇನಾ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರೂ ಕೂಡ ಭಾರತ ಕಾಶ್ಮೀರಿಗಳ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋದಿಕ್ ಹೋಗಲಿಲ್ಲ. ಆಸ್ಪತ್ರೆಗಳಲ್ಲಿ ಮಲಗಿದ್ದವರ ಎದೆಗೆ ಗುಂಡಿಡೋ ಪೈಶಾಚಿಕ ಕೆಲಸವನ್ನ ಭಾರತದ ಸೇನೆ ಯಾವತ್ತೂ ಮಾಡಲಿಲ್ಲ. ಆದ್ರೆ ಯಾರನ್ನ ನಾವು ನಮ್ಮವರು ಅಂತ ತಿಳ್ಕೊಂಡಿದ್ವೋ, ಯಾವ ರಕ್ತವನ್ನ ನಾವು ನಮ್ಮದು ಅಂತ ಭಾವಿಸಿದ್ವೋ, ಇಸ್ಲಾಂ ಹೆಸರಲ್ಲಿ ನಾವು ಯಾರನ್ನ ನಂಬಿ ಯಾರ ಮಾತು ಕೇಳ್ಕೊಂಡು ಭಾರತದಿಂದ ದೂರ ಆದ್ವೋ, ಅದೇ ಜನ ಇವತ್ತು ನಮ್ಮ ಬೆನ್ನಿಗಿರಿದು ಬಿಟ್ರು ಅಂತ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ನಾಯಕರು ಹೇಳ್ತಾ ಇದ್ದಾರೆ. ಇದು ಯಾರದ್ದೋ ಮುಂದೆ ಅಥವಾ 4 ಗೋಡೆಗಳ ನಡುವೆ ಆಡ್ತಾ ಇರೋ ಮಾತುಗಳಲ್ಲ. ಇದು ಬಹಿರಂಗ ಸಭೆಗಳಲ್ಲಿ ಪಾಕಿಸ್ತಾನಿ ಸೇನೆಯ ವಿರುದ್ಧ ಹೊರಬೀಳ್ತಾ ಇರೋ ಆಕ್ರೋಶ. ಅದಕ್ಕೆ ಕಾರಣ ಆಕ್ರಮಿತ ಕಾಶ್ಮೀರದ ಮೇಲೆ ಪಾಕಿಸ್ತಾನ ಮಾಡ್ತಾ ಇರೋ ದೌರ್ಜನ್ಯ ಮತ್ತು ಅಲ್ಲಿನ ಜನರ ಹಕ್ಕುಗಳ ಹರಣ. ಗೆಳೆಯರೆ, 2023ರಲ್ಲಿ ಅಲ್ಲಿನ ಬೆಲೆ ಏರಿಕೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಪ್ರತಿಭಟಿಸಿ ಅವಾಮಿ ಆಕ್ಷನ್ ಕಮಿಟಿ ಶುರುವಾಗುತ್ತೆ. ಅದರಲ್ಲಿ ಆಕ್ರಮಿತ ಕಾಶ್ಮೀರದ ನಾನಾ ಸಂಘಟನೆಗಳು ಭಾಗಿಯಾಗಿವೆ. 2023ರಲ್ಲಿ ಅವರೊಂದು ಪ್ರತಿಭಟನೆ ಮಾಡಿದ್ರು. 2024ರಲ್ಲಿ ಪ್ರತಿಭಟನೆಗಳಾದವು. ಬೆಲೆ ಏರಿಕೆಯನ್ನು ವಿರೋಧಿಸಿ, ಆಹಾರ ಧಾನ್ಯಗಳು, ಗೋಧಿ ಹಿಟ್ಟಿನ ಸರಬರಾಜನ್ನ ಸರಿಪಡಿಸಿ ಅಂತ ಕೇಳಿ, ಕರೆಂಟು, ನೀರು, ಆಸ್ಪತ್ರೆ, ರಸ್ತೆ, ಸ್ಕೂಲು, ಕಾಲೇಜು ಇಂಥ ಬೇಡಿಕೆಗಳನ್ನು ಇಡ್ತಾ ಆಕ್ರಮಿತ ಕಾಶ್ಮೀರದ ಜನ ಪ್ರತಿಭಟನೆಗಳನ್ನ ಮಾಡ್ತಾ ಹೋಗ್ತಾ ಇದ್ರು. ಇದೆಲ್ಲದರ ಜೊತೆಗೆ ಅವರಿಟ್ಟಿದ್ದ ಒಂದು ಬಹುದೊಡ್ಡ ಬೇಡಿಕೆ ಅಂದ್ರೆ ಆಕ್ರಮಿತ ಕಾಶ್ಮೀರದ ಪಾರ್ಲಿಮೆಂಟ್ಗೆ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕಿರೋ ರಿಸರ್ವೇಶನ್ ಅನ್ನ ರದ್ದು ಮಾಡಿ ಅನ್ನೋದು. ಹೇಳಿದ್ರೆ, ಆಕ್ರಮಿತ ಕಾಶ್ಮೀರ ಅನ್ನೋದೊಂದು ವಿವಾದಿತ ಪ್ರದೇಶ. ಹೀಗಾಗಿ ಅದು ಪಾಕಿಸ್ತಾನದ ರಾಜ್ಯ ಅಥವಾ ಭಾಗ ಅಲ್ಲ. ಅಲ್ಲಿನ ಕರೆನ್ಸಿಯನ್ನ ಪಾಕಿಸ್ತಾನ ಕೊಡುತ್ತೆ, ಅಲ್ಲಿನ ವಿದೇಶಾಂಗ ನೀತಿಯನ್ನ ಪಾಕಿಸ್ತಾನ ನೋಡ್ಕೊಳ್ಳುತ್ತೆ. ಹಾಗೆ ಆ ಭಾಗದ ರಕ್ಷಣೆಯ ಜವಾಬ್ದಾರಿಯನ್ನ ಪಾಕಿಸ್ತಾನ ತಗೊಂಡಿದೆ. ಅಷ್ಟು ಬಿಟ್ರೆ ಇನ್ಯಾವುದೂ ಕೂಡ ಪಾಕಿಸ್ತಾನದ ಕೈಯಲ್ಲಿಲ್ಲ ಅಂತ ಅವ್ರು ಹೇಳ್ಕೋತಾರೆ. ಇರಬಾರ್ದು ಕೂಡ, ಯಾಕೆಂದ್ರೆ ಅದು ಪಾಕಿಸ್ತಾನದ ಒಂದು ರಾಜ್ಯ ಅಥವಾ ಭಾಗ ಅಲ್ಲ. ಹಾಗೆ ನಿಮಗೆ ಸ್ವತಂತ್ರ ದೇಶವನ್ನ ಕಟ್ಕೊಡ್ತೀವಿ ಅಂತ ಪಾಕಿಸ್ತಾನ ಕಾಶ್ಮೀರಿಗಳಿಗೆ ಪ್ರಾಮಿಸ್ ಮಾಡಿದೆ. ಅದನ್ನು ಮಾಡಿ 80 ವರ್ಷಗಳು ಕಳೀತಾ ಇವೆ. ಸ್ವತಂತ್ರ ದೇಶ ಇರಲಿ, ಅಲ್ಲಿನ ಜನಕ್ಕೆ ಸ್ವತಂತ್ರವಾಗಿ ಯೋಚಿಸೋದಕ್ಕೆ ಕೂಡ ಪಾಕಿಸ್ತಾನ ಬಿಡ್ತಾ ಇಲ್ಲ. ಅಲ್ಲವರಿಗೆ ದೇಶದ ಕನಸನ್ನ ಕಟ್ಕೊಟ್ಟಿದಾರಲ್ಲ, ಹೀಗಾಗಿ ಅಲ್ಲೊಂದು ಪಾರ್ಲಿಮೆಂಟ್ ಇದೆ. ಅಲ್ಲಿಗೆ ಒಬ್ಬ ಪ್ರಧಾನಿ ಇರ್ತಾನೆ. ಆದ್ರೆ ಅವನನ್ನ ಚುನಾಯಿಸಿಕೊಳ್ಳೋ ಅಧಿಕಾರ ಕೂಡ ಜಮ್ಮು ಕಾಶ್ಮೀರದ ಜನಕ್ಕಿರೋದಿಲ್ಲ. ಅಕಸ್ಮಾತ್ ಅಲ್ಲೊಂದು ಸ್ವತಂತ್ರ ಸರ್ಕಾರ ಬಂದು ಅವರು ಸರಿಯಾದ ನಿರ್ಧಾರಗಳನ್ನೇ ತಗೊಳ್ತಾ ಹೋದ್ರೆ ಈ ಭೂಮಿ ಎಲ್ಲಿ ತಮ್ಮ ಕೈತಪ್ಪಿ ಹೋಗಿಬಿಡುತ್ತೋ ಅನ್ನೋ ಭಯ ಪಾಕಿಗಳನ್ನ ಕಾಡುತ್ತೆ. ಹೀಗಾಗಿ ಅಲ್ಲಿ ಯಾರು ಪ್ರಧಾನಿ ಆಗಬೇಕು, ಯಾವ ಸರ್ಕಾರ ರಚನೆ ಆಗಬೇಕು ಅನ್ನೋದನ್ನ ಸೇನೆ ಡಿಸೈಡ್ ಮಾಡುತ್ತೆ. ಅದಕ್ಕಾಗಿ ಅವರು ಕಾಶ್ಮೀರದ ಚುನಾವಣೆಗಳ ಆಚೆಗೆ ಒಂದಷ್ಟು ಸ್ಥಾನಗಳನ್ನ ಮೀಸಲಿಟ್ಟಿದ್ದಾರೆ. ಕಾಶ್ಮೀರದ ಪಾರ್ಲಿಮೆಂಟ್ ಅನ್ನ ಆಜಾದ್ ಕಾಶ್ಮೀರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ.
ಅದರಲ್ಲಿ 53 ಸದಸ್ಯರಿರ್ತಾರೆ. ಆ ಪೈಕಿ 12 ಸೀಟುಗಳನ್ನ ದೇಶ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ವಲಸೆ ಬಂದ್ರಲ್ಲ ಕಾಶ್ಮೀರಿಗಳು, ಅವರಿಗಾಗಿ ಮೀಸಲಿಡಲಾಗಿದೆ. ಇವರು ಯಾರು ಆಕ್ರಮಿತ ಕಾಶ್ಮೀರದಲ್ಲಿ ವಾಸ ಮಾಡ್ತಾ ಇಲ್ಲ. ಬದಲಿಗೆ ಸಿಂಧ್, ಪಂಜಾಬ್ ಸೇರಿದಂತೆ ಪಾಕಿಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ಈ ಜನ ಇರ್ತಾರೆ. ಹಾಗೆ ಈ 12 ಕ್ಷೇತ್ರಗಳಿಂದ ಆರಿಸಿ ಬರೋ ಜನ ಇದಾರಲ್ಲ, ಅವರಿಗೆ ಮತ ಹಾಕೋದು ಕೂಡ ಆಕ್ರಮಿತ ಕಾಶ್ಮೀರದಲ್ಲ. ಆ ಮತದಾರರೂ ಕೂಡ ಭಾರತದಿಂದ ವಲಸೆ ಹೋಗಿ ಪಾಕಿಸ್ತಾನದ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡ್ತಾ ಇರೋ ಕಾಶ್ಮೀರಿಗಳು. ಹೀಗಾಗಿ ಅಲ್ಲಿ ಯಾರು ಸ್ಪರ್ಧೆ ಮಾಡಬೇಕು, ಯಾರು ಗೆಲ್ಲಬೇಕು ಅನ್ನೋದನ್ನ ಆಕ್ರಮಿತ ಕಾಶ್ಮೀರದ ರಾಜಕೀಯ ಪಕ್ಷಗಳು ಅಥವಾ ಅಲ್ಲಿನ ಜನ ನಿರ್ಧಾರ ಮಾಡೋದಿಲ್ಲ. ಅದನ್ನ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರ ನಿರ್ಧಾರ ಮಾಡುತ್ತೆ. ಇದಲ್ಲದೆ 5 ಸ್ಥಾನಗಳನ್ನು ಮಹಿಳೆಯರಿಗೆ, 1 ಟೆಕ್ ಎಕ್ಸ್ಪರ್ಟ್ಗೆ, 1 ವಿದೇಶದಲ್ಲಿ ನೆಲೆಸಿರುವ ಕಾಶ್ಮೀರಿಗೆ, ಹಾಗೆ 1 ಉಲೇಮಾ ಅಂದ್ರೆ ಮೌಲ್ವಿಗೆ ಮೀಸಲಿಡಲಾಗಿದೆ. ಅಲ್ಲಿಗೆ ಇವು 8 ಸೀಟುಗಳಾದವು. ಇಲ್ಲಿ 12 ವಲಸಿಗ ಕ್ಷೇತ್ರಗಳಿಂದ ಬರೋ ಸದಸ್ಯರು ಮತ್ತು 8 ನಾಮಿನೇಟೆಡ್ ಸೀಟುಗಳು. ಈ 20 ಸೀಟುಗಳು ಬಹುತೇಕ ಇಸ್ಲಾಮಾಬಾದ್ ಕೈಯಲ್ಲಿ ಅಂದ್ರೆ ಪಾಕಿಸ್ತಾನದ ಸೇನೆಯ ಕೈಯಲ್ಲಿರುತ್ತವೆ. ಗೆಳೆಯರೆ, ಒಂದು ಅಸೆಂಬ್ಲಿಯಲ್ಲಿ ನಿರಂತರವಾಗಿ 40% ಮಂದಿ ಒಂದೇ ಕಡೆ ಇರ್ತಾರೆ ಅಂದ್ರೆ ಕಾಶ್ಮೀರದಲ್ಲಿ ಸರ್ಕಾರ ಯಾರದ್ದಾಗತ್ತೆ? ಪಾಕಿಸ್ತಾನದ ಸೇನೆ ಯಾರನ್ನ ಬಯಸುತ್ತೋ ಅವ್ರದ್ದಾಗತ್ತೆ. ಯಾರು ಸೇನೆಯ ಮಾತು ಕೇಳ್ತಾರೋ ಅವನು ಪ್ರಧಾನಿ ಆಗ್ತಾನೆ. ಅಲ್ಲಿಗೆ ಕಾಶ್ಮೀರಿಗಳೇ ಆಳ್ಕೊಳ್ಳೋದು ಎಲ್ಲಿಂದ ಬಂತು ಕರ್ಮ? ಅವರನ್ನ ಎಗೇನ್ ಪಾಕಿಸ್ತಾನದ ಸೇನೆ ಪರೋಕ್ಷವಾಗಿ ಆಳ್ತಾ ಹೋಗುತ್ತೆ. ಹೀಗಾಗಿ ಈ ಸಿಸ್ಟಮ್ ನಮಗೆ ಬೇಡ, ನಾಮಿನೇಷನ್ ಅನ್ನ ತೆಗೆದು ಬಿಡಿ. ಅವರಿಂದ ಆಕ್ರಮಿತ ಕಾಶ್ಮೀರಕ್ಕಾಗೋ ಪ್ರಯೋಜನ ನಯಾ ಪೈಸೆಯಷ್ಟು ಇಲ್ಲ, ಆದ್ರೆ ಅವರಿಗಾಗೋ ಖರ್ಚೇನಿದೆ ಅದು ನಮ್ಮ ಬೊಕ್ಕಸದ ಮೇಲೆ ಹೊರೆ ಆಗ್ತಾ ಇದೆ. ಇನ್ನವರು ನಮಗೇನು ಬೇಕೋ ಅದನ್ನ ಯೋಚಿಸೋದು ಇಲ್ಲ. ಬದಲಿಗೆ ಪಾಕಿಸ್ತಾನದ ಆಡಳಿತ ಏನು ಬಯಸುತ್ತೋ ಅದನ್ನವರು ಮಾಡ್ತಾ ಹೋಗ್ತಾರೆ. ಈ ಕೀಲು ಬೊಂಬೆಗಳು ನಮಗೆ ಬೇಡ ಅನ್ನೋದು ಈಗ ಕಾಶ್ಮೀರಿ ಅವಾಮಿ ಆಕ್ಷನ್ ಕಮಿಟಿ ಮಾಡ್ತಾ ಇರೋ ಡಿಮ್ಯಾಂಡ್. ಅದನ್ನ ತೆಗೆದ್ರೆ ಸೇನೆಗೆ ಕಾಶ್ಮೀರದ ಮೇಲಿನ ಹಿಡಿತ ತಪ್ಪು ಹೋಗುತ್ತೆ. ಹೀಗಾಗಿ ಮುನೀರ್ ಏನಾದರೂ ಮಾಡಿ ಪ್ರತಿಭಟನೆಗಳನ್ನ ಹಳ್ಳ ಹಿಡಿಸಬೇಕು ಅಂತ ನೋಡ್ತಾ ಇದ್ದಾನೆ. ಮೊದಲೆಲ್ಲ ಆಗಿದ್ರೆ ಇಂಥ ಸಮಸ್ಯೆಗಳಾದಾಗ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಪ್ರತಿರೋಧಗಳು ಅಲ್ಲಿನ ಸರ್ಕಾರದ ವಿರುದ್ಧ ಶುರುವಾದಾಗ ಭಾರತದ ಮೇಲೊಂದು ದಾಳಿ ಆಗ್ಬಿಡ್ತಾ ಇತ್ತು. ತಕ್ಷಣ ಭಾರತ ಪಾಕಿಸ್ತಾನವನ್ನು ಬೈಕೊಂಡು ಗಡಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡ್ತಾ ಇತ್ತು. ಆ ಸೇನೆಯನ್ನು ತೋರಿಸಿ ಪಾಕಿಸ್ತಾನ ತನ್ನಲ್ಲಿನ ಗಲಭೆಗಳನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತದ ಮೇಲೆ ದಾಳಿ ಮಾಡಿದ್ರೆ ಆಪರೇಷನ್ ಸಿಂಧೂರ್ ಮತ್ತೆ ಶುರುವಾಗುತ್ತೆ. ಈ ಬಾರಿ ಬಂಕರ್ ಅಲ್ಲಿ ಅಡಗಿ ಕೂತ್ಕೊಳ್ಳೋದಿಕ್ಕೆ, ಅಮೆರಿಕಾದ ಕಾಲು ಹಿಡಿಯೋದಿಕ್ಕೆ ಕೂಡ ಭಾರತ ಪಾಕಿಸ್ತಾನಕ್ಕೆ ಅವಕಾಶವನ್ನು ಕೊಡುತ್ತೋ ಇಲ್ವೋ ಡೌಟು. ಹೀಗಾಗಿ ಭಾರತವನ್ನ ನೇರವಾಗಿ ತಡೆದುಕೊಳ್ಳೋ ಧೈರ್ಯ ಮುನೀರ್ಗಿಲ್ಲ. ಸೊ ಆಫ್ಘನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನು ಮಾಡ್ತಾ ಇದೆ. ಅಲ್ಲಿ ಮೊನ್ನೆ ಸುಮಾರು 26 ಮಂದಿ TTP ಸದಸ್ಯರನ್ನ ಕೊಂದು ಹಾಕಿದ್ವಿ ಅಂತ ಪಾಕ್ ಹೇಳ್ಕೊಳ್ತಾ ಇದ್ರೆ ಅವ್ರು ಯಾರು TTP ಸದಸ್ಯರಲ್ಲ, ನಮ್ಮ ನಾಗರಿಕರವರು. ಮಕ್ಕಳು ಮತ್ತು ಮಹಿಳೆಯರನ್ನ ಈ ಪಾಕಿಸ್ತಾನಿ ಹೇಡಿಗಳು ಕೊಂದು ಹಾಕಿದ್ದಾರೆ ಅಂತ ಆಫ್ಘನಿಸ್ತಾನ ಹೇಳ್ತಾ ಇದೆ. ಇನ್ನು ಹಾಗಲ್ಲಿ ದಾಳಿ ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನದ ಹೆಲಿಕಾಪ್ಟರ್ ಒಂದು ಆಕ್ರಮಿತ ಕಾಶ್ಮೀರದಲ್ಲಿ ಅಪಘಾತಕ್ಕೀಡಾಗಿ 21 ಮಂದಿ ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿದ್ದಾರೆ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಪಡೆಗಳು 22ಕ್ಕೂ ಹೆಚ್ಚು ಪಾಕ್ ಸೈನಿಕರನ್ನ ಕೊಂದಿವೆ. ಹಾಗೆ ಅವರ ದೇಹಗಳನ್ನು ಕೂಡ ಪಾಕಿಸ್ತಾನಕ್ಕೆ ಹಸ್ತಾಂತರ ಮಾಡುವ ಮೂಲಕ ಔದಾರ್ಯವನ್ನು ಮೆರೆದಿವೆ. ಇನ್ನು ಕಾಶ್ಮೀರದಲ್ಲಿ ಕೂಡ ಅಲ್ಲಿನ ಉದ್ರಿಕ್ತ ಜನ ಸೈನಿಕರನ್ನ ಸಿಕ್ಕ ಕಡೆ ಅಟ್ಟಾಡಿಸಿ ಬಡಿತಾ ಇದ್ದಾರೆ. ಅಲ್ಲಿ ಕಾಶ್ಮೀರಿಗಳನ್ನ ಪಾಕಿಸ್ತಾನಿ ಸೇನೆ ಕೊಲ್ತಾ ಇದೆಯಲ್ಲ, ಅದಕ್ಕೆ ರಿವೆಂಜ್ ಇದು. ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಈ ಭಾಷಣದ ಮಾತುಗಳನ್ನು ಒಂದು ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. 4 लोग मेरे शहीद हैं, मेरे 42 लोग जख्मी हैं, उन्होंने सीनों पे गोलियां खाई हैं और हम अपनी लाशें इस तरह नहीं उठाएंगे आगे. हम इंशाल्लाह गोली का जवाब गोली से देंगे. ಯಾವನಾದ್ರೂ ಸೇನಾಧಿಕಾರಿ ಹೀಗೆ ಮಾತಾಡ್ತಾನೇನ್ರಿ? ನನ್ನ ಯೋಧರನ್ನು ಕೊಂದ ಜನರ ವಿರುದ್ಧ ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಇವನು ಹೇಳ್ತಾ ಇದ್ದಾನೆ. ಅದರ ಅರ್ಥ ಕಾಶ್ಮೀರದ ಜನರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡು ಹಾರಿಸ್ತೀವಿ, ಕೊಲ್ತೀವಿ ಅನ್ನೋ ಧಮಕಿ ಇದು. ಇನ್ನು ಪಾಕಿಸ್ತಾನದ ಸೇನೆಯ ವಿರುದ್ಧ ಪ್ರತಿಭಟನೆ ಅನ್ನೋದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದು ಲಂಡನ್ ವರೆಗೆ ತಲುಪಿದೆ. ಹಾಗೆ ಯುರೋಪಿಯನ್ ದೇಶಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಕಾಶ್ಮೀರಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಮ್ರಾನ್ ಖಾನ್ ಬೆಂಬಲಿಗರ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಲ್ಲಿ ಪ್ರತಿಭಟನೆಗಳಿಗಿಂತ ಜನ ಕೂಗ್ತಾ ಇರೋ ಘೋಷಣೆಗಳನ್ನು ನೀವು ಕೇಳಿಸ್ಕೋಬೇಕು. ಇವ್ರು ಹೇಳಿದ್ದೇನು ಗೊತ್ತಾ? ಪಾಕಿಸ್ತಾನದ ಸೈನಿಕರನ್ನ ನಾಯಿಗಳು ಅಂತ ಕರೆದ್ರೆ ನಾಯಿಗಳಿಗೆ ಅವಮಾನ ಮಾಡಿದ ಹಾಗಾಗತ್ತಂತೆ. ಆ ನಾಯಿಗಳು ಕೂಡ ನಮ್ಮನ್ನಿವರು ಪಾಕಿಸ್ತಾನದ ಸೈನಿಕರಿಗೆ ಹೋಲಿಸಿಬಿಟ್ರು ಅಂತ ಬೇಜಾರು ಮಾಡ್ಕೊಳತ್ವಂತೆ. ಹಿಂಗ ಕೂಗ್ತಾ ಇರೋದು ಬೇರೆ ಯಾರು ಅಲ್ಲ, ಆಕ್ರಮಿತ ಕಾಶ್ಮೀರದ ಜನ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಪಾಕಿಸ್ತಾನಿಗಳು. ಸಾರಿ ಕಣ್ರಿ, ಇಲ್ಲಿ ಪಾಕಿಸ್ತಾನಿಗಳು ಅಂತ ಹೇಳೋದೇ ತಪ್ಪೇನೋ. ಯಾಕೆಂದ್ರೆ ಬಲೂಚಿಗರು ತಮ್ಮನ್ನ ತಾವು ಬಲೂಚಿಸ್ತಾನದವರು ಅಂತ ಹೇಳ್ಕತಾರೆ. ಖೈಬರ್ನಲ್ಲಿರೋದು ಪಾಕಿಗಳಲ್ಲ, ಅವರು ಪಶ್ತೂನಿಗಳು. ಸಿಂಧ್ ಭಾಗದಲ್ಲಿ ಸಿಂಧಿಗಳಿದ್ದಾರೆ, ಅವರು ಪಾಕಿಸ್ತಾನಿಗಳಲ್ಲ. ಕಾಶ್ಮೀರ ಅಂತೂ ಪಾಕಿಸ್ತಾನದ ಭಾಗ ಅಲ್ವೇ ಅಲ್ಲ. ಇನ್ನು ಪಾಕಿಸ್ತಾನಿ ಅಂದ್ರೆ ಯಾರು? ಲಾಹೋರಲ್ಲಿರೋ ಜನನಾ? ಅವರು ಪಂಜಾಬಿಗಳಲ್ವಾ?
ಅವರು ಪಾಕಿಸ್ತಾನಿಗಳಲ್ಲ, ಏನೋಪ ಆ ದೇಶದ ಬಗ್ಗೆನೇ ಒಂದು ಗೊಂದಲ. ಇನ್ನು ಇಲ್ಲಿ ಆಕ್ರಮಿತ ಕಾಶ್ಮೀರವನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಹಂತದಲ್ಲಿ ಪಾಕ್ ಸೇನೆ ಪ್ರತಿಭಟನಾಕಾರರಿಗೆ 2 ಆಫರ್ಗಳನ್ನು ಕೊಟ್ಟಿದೆ. ಒಂದು, ಪ್ರತಿಭಟನೆಗಳನ್ನು ಹಿಂದಕ್ಕೆ ತಗೊಂಡು ಮಾತುಕತೆಗಳಿಗೆ ಮುಂದಾಗಬೇಕು, ಅಲ್ಲಿ ಚುನಾವಣೆಗಳನ್ನು ನಡೆಸೋದಕ್ಕೆ ಬಿಡಬೇಕು. ಹೊಸ ಸರ್ಕಾರ ರಚನೆ ಆದ ನಂತರ ಈ ಮೀಸಲು ಸ್ಥಾನಗಳ ಬಗ್ಗೆ ಆ ಸರ್ಕಾರ ನಿರ್ಧಾರ ತಗೊಳುತ್ತೆ. 12 ಪೈಕಿ 6 ಸ್ಥಾನಗಳನ್ನು ಕಡಿಮೆ ಮಾಡೋ ಬಗ್ಗೆ ಯೋಚನೆ ಮಾಡಬಹುದು. ಹಾಗಲ್ಲದೆ ಇದ್ರೆ ಕಾಶ್ಮೀರದ 1974ರ ಆಜಾದ್ ಜಮ್ಮು ಕಾಶ್ಮೀರ ಮಧ್ಯಂತರ ಸಂವಿಧಾನ ಕಾಯ್ದೆಯ 56ನೇ ವಿಧಿಯನ್ನ ಲಾಗೂ ಮಾಡ್ತೀವಿ ಅಂತ ಸೇನೆ ಹೆದರಿಸೋದಕ್ಕೆ ಶುರು ಮಾಡಿದೆ. ಇಲ್ಲಿ ಆರ್ಟಿಕಲ್ 56 ಅನ್ನೋದನ್ನ ಭಾರತ ಜಮ್ಮು ಕಾಶ್ಮೀರದ ಆರ್ಟಿಕಲ್ 350 ರದ್ದು ಮಾಡ್ತಲ್ಲ, ಅದಕ್ಕೆ ಸರಿಯಾದ ಕ್ರಮ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆರ್ಟಿಕಲ್ 56 ಅನ್ನೋದು ಇಸ್ಲಾಮಾಬಾದ್ನ ಫೆಡರಲ್ ಸರ್ಕಾರಕ್ಕೆ ಚುನಾಯಿತ ಸಂಸ್ಥೆಗಳ ಮೇಲೆ ವ್ಯಾಪಕ ಅಧಿಕಾರವನ್ನು ಕೊಡುತ್ತೆ ಮತ್ತು ಜಮ್ಮು ಕಾಶ್ಮೀರದ ಅಸೆಂಬ್ಲಿಯನ್ನ ರದ್ದು ಮಾಡಿ ಅದನ್ನು ಪಾಕಿಸ್ತಾನದ ನೇರ ಆಡಳಿತಕ್ಕೆ ಒಳಪಡಿಸುವ ಅಧಿಕಾರವನ್ನ ಈ ಕಾಯ್ದೆ ಒದಗಿಸಿ ಕೊಡುತ್ತೆ. ಹಾಗೆ ಮಾಡೋ ಮೂಲಕ ನಿಮ್ಮ ಎಲ್ಲ ರಾಜಕೀಯ ಹಕ್ಕುಗಳನ್ನು ನಾವು ಕಿತ್ಕೊಂಡು ಬಿಡ್ತೀವಿ ಅಂತ ಮುನೀರನ ಸೇನೆ ಬೆದರಿಕೆ ಒಡ್ಡುತ್ತಾ ಇದೆ. ಇಷ್ಟಾದರೂ ಅಲ್ಲಿ ಪ್ರತಿಭಟನೆಗಳ ಕಾವು ಕಡಿಮೆ ಆಗ್ತಾ ಇಲ್ಲ ಮತ್ತು ಅದು ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಗೆಳೆಯರೆ, ಕಾಶ್ಮೀರದ ಹಕ್ಕುಗಳನ್ನು ಅಧಿಕೃತವಾಗಿ ಕಿತ್ಕೊಳ್ಳೋ ಪಾಕಿಸ್ತಾನದ ಪ್ರಯತ್ನ ಏನಿದೆ ಅದನ್ನೇ ಅವರು 1970-71 ಸಂದರ್ಭದಲ್ಲಿ ಪೂರ್ವ ಪಾಕಿಸ್ತಾನ ಅಥವಾ ಅವತ್ತಿನ ಬಾಂಗ್ಲಾದೇಶದಲ್ಲಿ ಮಾಡಿದರು. ಅವತ್ತು ಭಾರತ ಪೂರ್ವ ಪಾಕಿಸ್ತಾನದ ಜನರಿಗೆ ಸಹಾಯ ಮಾಡ್ತು. ಇನ್ನು ಈಗ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಹಿಂದೆ ಭಾರತದ ಏಜೆನ್ಸಿಗಳಿಲ್ಲ ಅಂತಲ್ಲ, ಹಾಗೆ ಈ ಆಕ್ರಮಿತ ಕಾಶ್ಮೀರ ಅನ್ನೋದು ಇವತ್ತೋ ನಾಳೆನೋ ಅಲ್ಲಿಂದ ಹಂಗೆ ಎದ್ದು ಬಂದು ಭಾರತವನ್ನು ತಬ್ಬಿಕೊಂಡು ಬಿಡುತ್ತೆ ಅಂತಲೂ ಅಲ್ಲ. ಅಲ್ಲಿ ಯುದ್ಧ ಇಲ್ಲದೆ ಅದನ್ನು ಪಾಕಿಸ್ತಾನದಿಂದ ದೂರ ಮಾಡಬೇಕು. ಆ ಕೆಲಸವನ್ನು ಭಾರತ ಶುರು ಮಾಡಿದೆ. ಅಲ್ಲಿ ಕನ್ನಡಿ ಒಡೆದಿದೆ. ಇನ್ನು ಅದರಲ್ಲಿ ಏನೇ ಮುಖ ನೋಡ್ಕೊಂಡ್ರು ಅದು ಒಡೆದ ಕನ್ನಡಿನೇ. ಏನೇ ಸಂಧಾನಗಳಾದರೂ ಇಸ್ಲಾಮಾಬಾದ್ ಹಾಗೂ ಆಜಾದ್ ಕಾಶ್ಮೀರದ ನಡುವೆ ಅಸಮಾಧಾನದ ಕಿಡಿಯಂತೂ ಇದ್ದೇ ಇರುತ್ತೆ. ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಆಕ್ರಮಿತ ಕಾಶ್ಮೀರದ ಕದನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.